ಈ MLA MP ಗಳಿಗೆಲ್ಲ ಏನ್ ಮುಖ್ಯ ಹೇಳಿ? ಓಟುಗಳು. ಒಬ್ನಿಂದ ಒಂದ್ 3,000 ಓಟ್ ಸಿಗುತ್ತೆ ಅನ್ನೋ ಗ್ಯಾರಂಟಿ ಇದ್ರೆ ಅವನಿಗೋಸ್ಕರ ಏನ್ ಸಹಾಯ ಬೇಕಾದ್ರೂ ಮಾಡ್ತಾರೆ. ನೋಡಿ, ನೀವು ನಂತರ ಒದ್ದಾಡ್ಬೇಡಿ. ಜೀವನದಲ್ಲಿ ತಾಳ್ಮೆ ಮತ್ತೆ ಜಾಣ್ಮೆ ಎರಡು ತುಂಬಾನೇ ಮುಖ್ಯ. ಅಂದ್ರೆ ಸಮಸ್ಯೆಗಳನ್ನ ಸಮಸ್ಯೆ ಮಾಡೋರ್ನ ಬಿಟ್ಬಿಡದ? ಬಿಡಬೇಡಿ. ಆದ್ರೆ ಒಂದು ಮರನ ಕತ್ತರಿಸೋಕ್ಕೂ ಮುಂಚೆ ರೆಂಬೆ ಕೊಂಬೆಗಳನ್ನ ಕತ್ತರಿಸಬೇಕಾಗತ್ತೆ. ರೆಂಬೆ ಕೊಂಬೆಗಳು ಯಾರು ಅಂತ ಗೊತ್ತಾದ್ರೆ ತಾನೇ ಕತ್ತರಿಸೋದು. ಆ ರೆಂಬೆ ಕೊಂಬೆಗಳು ಯಾರು ಅಂತ ಹೇಳಿ ಕಟಾವ್ ಮಾಡ್ಸೋಣ. ಹೇಳ್ತೀನಿ. ಒಂದು ಸಣ್ಣ ಸಾಕ್ಷಿ ಸಿಕ್ಕಿದೆ. ಸಮಯ ಬಂದಾಗ ನಾನೇ ಹಿಡ್ಕೊಡ್ತೀನಿ. ಈಗ್ಲೇ ಹೇಳಿ, ಏನಾಗತ್ತೆ? ಏನ್ ಮಾಡ್ತೀರಾ? ಹೋಗಿ ಅರೆಸ್ಟ್ ಮಾಡ್ತೀರಾ. 3 ದಿನ ಬೇಲ್ ಮೇಲೆ ಹೊರಗೆ ಬರ್ತಾರೆ. ಈ ಕೇಸ್ ಫರ್ದರ್ ಇನ್ವೆಸ್ಟಿಗೇಷನ್ಗೆ ನಾನು ನಿಮ್ಗೆ ಎಲ್ಲಾ ರೀತಿಯಲ್ಲಿ ಕೋಆಪರೇಟ್ ಮಾಡ್ತೀನಿ. ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದಿರಿ. ನಾನ್ ತಾಳ್ಮೆ ಕಳ್ಕೊಳ್ಳೋ ಹಾಗೆ ಮಾಡ್ಬೇಡಿ. ಏನ್ ಮಾಡೋದು? ಏನ್ ಮಾತಾಡ್ಲಿ? ಅಯ್ಯೋ, ನಾನು ಏನಾದ್ರೂ ಮಾತಾಡಿ ಪಲ್ಲವಿಗ್ ಬೇಜಾರಾಗ್ಬಿಟ್ರೆ? ಇದ್ ನಾನ್ ಮಾಡ್ತಿರೋದು ಅವಳು ಒಳ್ಳೇದಕ್ಕೆ ಅಲ್ವಾ? ಪರವಾಗಿಲ್ಲ, ಕಾಲ್ ಮಾಡ್ತೀನಿ. ಒಂದ್ ನಿಮಿಷ. ಹೇಳಿ ಅತ್ತೆ. ಪಲ್ಲವಿ, ಇವತ್ತು ಸ್ಕೂಲಿಂದ ಅನುನ ನೀನೇ ಕರ್ಕೊಂಡ್ ಬರ್ಬೇಕು. ನಾನ್ ಕರ್ಕೊಂಡ್ ಬರಕ್ ಆಗಲ್ಲ. ಯಾಕತ್ತೆ, ನೀವು ಬ್ಯುಸಿ ಇದ್ದೀರಾ? ಅದು ಹಾ, ನಾನು ಡಿಪಾರ್ಟ್ಮೆಂಟಲ್ ಸ್ಟೋರಿಗೆ ಬಂದಿದ್ದೀನಿ ಪಲ್ಲವಿ. ಇನ್ನು ರೇಷನ್ ಎಲ್ಲ ತಗೊಂಡ್ ಹೋಗ್ಬೇಕು. ಲೇಟ್ ಆಗ್ಬಿಡುತ್ತಲ್ವಾ, ಅದಕ್ಕೆ ಕರ್ಕೊಂಡ್ ಬರಕ್ ಆಗಲ್ಲ ಅಂದೆ. ನೀನೇ ಕರ್ಕೊಂಡ್ ಬಾಮ್ಮ. ಸರಿ ಅತ್ತೆ, ನಾನೇ ಕರ್ಕೊಂಡ್ ಬರ್ತೀನಿ. ಸರಿ. ಹಾ, ಎಸ್. ವಿಕ್ರಾಂತ್. ಅಮ್ಮ, ಅಮ್ಮ ಏನಾಯ್ತು? ವಿಕ್ರಾಂತ್, ಯಾಕೋ ತುಂಬಾ ತಲೆನೋವ್ತಿದೆ ಕಣೋ. ಮೆಡಿಸನ್ ತಗೊಂಡಿದ್ದೀನಿ. ನಾನ್ ಸ್ವಲ್ಪ ಹೊತ್ತು ಮಲಗ್ತೀನಿ. ತೇಜುನ ಸ್ಕೂಲಿಂದ ಪಿಕ್ ಮಾಡ್ತೀಯಾ? ಸರಿ ಅಮ್ಮ. ಪಲ್ಲವಿ, ಬೇಜಾರ್ ಮಾಡ್ಕೋಬೇಡಮ್ಮ. ತುಂಬಾ ತಲೆನೋವ್ತಿದೆ. ನಾನ್ ಸ್ವಲ್ಪ ಹೊತ್ತು ಮಲಗ್ತೀನಿ. ತಲೆನೋವು ಅಂತಿದ್ದೀರಾ, ರೆಸ್ಟ್ ಮಾಡಿ. ಸರಿಮಾ. ವಿಕ್ರಾಂತ್ ಮರಿಬೇಡ. ಹಾಮ. ಸರಿ, ನಾನು ಹೋಗಿ ತೇಜನ್ ಕರ್ಕೊಂಡ್ ಬರ್ತೀನಿ. ನಾನು ಅಲ್ಲಿಗೆ ಬರ್ತೀನಿ. ಪಲ್ಲವಿ ಅವರೇ,
ಪಲ್ಲವಿ ಅವರೇ, ಆ ಪೆನ್ ಡ್ರೈವ್ ಕೊಡಿ. ಆಗಲ್ಲ, ಸಾರಿ. ಕೊಡುತ್ತಿದ್ರೆ ನಾನು ಯಾಕೆ ತಗೋತಿದ್ದೆ? ನೋಡಿ, ಅದು ನನ್ನ ಪರ್ಸನಲ್. ಕೊಡ್ತೀರಾ? ವಿಕ್ರಾಂತ್ ಅವರೇ, ನಾನೇನ್ ದಡ್ಡಿ ಅಲ್ಲ. ಸುಹಾಸಿನಿ ಪೂಜೆಗೆ ಬಂದಿದ್ ದಿವ್ಸ ಇಲ್ಲೇನೋ ಸಾಕ್ಷಿ ಸಿಕ್ಕಿದೆ ಅಂತ ನೀವ್ ಹೇಳಿದ್ರಿ. ಇದ್ರಲ್ಲಿ ಏನಾದ್ರೂ ಇದ್ರೂ ಇರ್ಬಹುದಲ್ವಾ? ಅಯ್ಯೋ, ಅದ್ರಲ್ಲಿ ಏನೂ ಇಲ್ಲ, ಪ್ಲೀಸ್ ಕೊಡಿ. ವಿಕ್ರಾಂತ್ ಅವರೇ, ನೀವು ಭಯ ಪಡ್ಬೇಡಿ. ನಾನಿದನ್ನೇನು ಕಳ್ದ್ ಹಾಕಲ್ಲ. ನಿಮಗ್ ನ್ಯಾಯ ಕೊಡ್ಸೋದೇ ನನ್ ಗುರಿ. ಬಾಯ್. ಪಲ್ಲವಿ ಅವರೇ, ಪ್ಲೀಸ್ ನನ್ ಮಾತ್ ಕೇಳಿ. ಪ್ಲೀಸ್ ನನ್ ಮಾತ್ ಕೇಳಿ. ಅದನ್ನ ತಗೊಂಡು ಎಲ್ಗೂ ಹೋಗ್ಬೇಡಿ ಪ್ಲೀಸ್. ಪಲ್ಲವಿ ಅವರೇ, ಶೋ ಏನು? ಪ್ಲೀಸ್ ಆ ಪೆನ್ ಡ್ರೈವ್ ಕೊಡಿ. ನಾನ್ ನೋಡ್ಬಾರ್ದಂತದ್ದೇನಾದ್ರೂ ಇದ್ಯಾ ಇದ್ರಲ್ಲಿ? ಹಾಗೆಲ್ಲ ಏನೂ ಇಲ್ವಲ್ಲ? ಏನೂ ಇಲ್ಲ ಅಲ್ವಾ? ಮತ್ ಸುಮ್ನಿರಿ. ನಿಮಗ್ ನ್ಯಾಯ ಕೊಡ್ಸೋದು ನನ್ ಗುರಿ ಅಷ್ಟೇ. ನೋಡಿ, ನ್ಯಾಯ ಕೊಡ್ಸೋದಾಗಿರ್ಲಿ. ಸ್ಕೂಲಿಗೆ ಹೋಗ್ಬೇಕಲ್ವಾ? ತೇಜುನ ಸ್ಕೂಲಿಂದ ಕರ್ಕೊಂಡ್ ಬರ್ಬೇಕಲ್ವಾ? ಲೇಟ್ ಆಗ್ತಿದೆ. ಬನ್ನಿ 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 ಬನ್ನಿ, ಲೇಟ್ ಆಗ್ತಿದೆ. ಪಲ್ಲವಿ ಅವರೇ, ಪ್ಲೀಸ್ ನನ್ ಮಾತ್ ಕೇಳಿ. ಆಕೆ ಎಷ್ಟು ಖುಷಿಯಾಗಿದ್ದಾಳ. ಆದ್ರ ಇನ್ನೂ ಸಣ್ಣವಳಿದ್ದಾಳ. ಅವಳಿಗೇನೂ ಗೊತ್ತಿಲ್ಲ. ಜಾಸ್ತಿ ವಿಚಾರ್ಸಕ್ಕೂ ಆಗಲ್ಲ. ಆದ್ರ ಒಂದಂತೂ ಸತ್ಯ, ಈಕೆ ಅಂತೂ ನನಗೆ ಅನುಕೂಲ ಮಾಡಿಕೊಟ್ಲು. ಲಾಭದ ವಿಷಯ ಅಂತೂ ಐತಿ. ಕೆಲವು ವಿಷಯ ಅಂತೂ ಬಹಳ ಅಪಾಯಕಾರಿ ಐತಿ. ಅಂತ ವಿಷಯ ಈ ಅನು ಒಳಗೈತಿ. ಅದೇ ಈಕೆ ಜನ್ಮ ರಹಸ್ಯ. ಇದು ಮಾತ್ರ ಸತ್ಯ. ಇಷ್ಟು ಗೊತ್ತಾಗಿದ್ದು ನನ್ನ ಅದೃಷ್ಟ.